ಸೊ ಸಾಲಿಬಿಲಿಟಿ ಅಂದ್ರೆ ಗೊತ್ತಿದೆ ಎಲ್ರಿಗೂ. ಸೊ ಏನು ಸಾಲಿಬಿಲಿಟಿ ಅಂದ್ರೆ? What do you mean by solubility? ಯಾರಿಗೂ ಗೊತ್ತಿಲ್ವಾ? ಸೊ ನೀವು ಎಷ್ಟು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ನ ಯು ಆರ್ ಗೋಯಿಂಗ್ ಟು ಡಿಸಾಲ್ವ್ ಇನ್ ಅ ಗಿವನ್ ಅಮೌಂಟ್ ಆಫ್ ಸಾಲ್ವೆಂಟ್, ಅದನ್ನ ನಾವು ಸಾಲಿಬಿಲಿಟಿ ಅಂತ ಕರಿತೀವಿ. ಓಕೆ, ಸೊ ಇಲ್ಲೂ ಕೂಡ ಯಾವ್ದ್ರದ್ದು ಸಾಲಿಬಿಲಿಟಿ ನಾವು ಸ್ಟಡಿ ಮಾಡ್ತಿದೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಸಾಲಿಬಿಲಿಟಿ ಆಫ್ ಸಾಲ್ಟ್. ಸೊ ಹೌ ಸಾಲ್ಟ್ is going to be soluble in a given solvent. ಸೊ ನಮಗೆ ಎಷ್ಟು ಟೈಪ್ ಆಫ್ ಸಾಲಿಬಿಲಿಟಿ ಅಬ್ಸರ್ವ್ ಮಾಡ್ಬೋದು ನಾವು? ಅಂದ್ರೆ ಸಾಲ್ಟ್ ಅಲ್ಲೇ ಸಾಲಿಬಿಲಿಟಿ ಮಾಡೋದಾದ್ರೆ ನಮ್ಗೆ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಅಬ್ಸರ್ವ್ ಮಾಡ್ತೀವಿ? ಸೊ ಒಂದು ಸಾಲ್ಟ್ ಸಾಲಿಬಲ್ ಆಗ್ಬೇಕು, ಇನ್ನೊಂದು ಸಾಲ್ಟ್ ಇನ್ಸಾಲಿಬಲ್ ಆಗ್ಬೇಕು, ಇನ್ನೂ ಒಂದಿದೆ, ಇನ್ನೊಂದು ಏನಾಗ್ಬೋದು? ಪಾರ್ಷಿಯಲ್. ಅದನ್ನ ಇನ್ನೊಂದು ವರ್ಡ್ ಏನಂತ ತಗೋಬಹುದು? ಸೊ ಅದನ್ನ ನಾವು ಸ್ಪೇರಿಂಗ್ಲಿ ಸಾಲಿಬಲ್ ಅಂತ ಕರಿಬಹುದು ಅಲ್ವಾ? ಸ್ಪೇರಿಂಗ್ಲಿ ಸಾಲಿಬಲ್ ಅಂದ್ರೇನು? ನೀವೀಗ ಹೇಳಿದ್ರಿ ಪಾರ್ಷಿಯಲಿ ಸಾಲ್ಯುಬಲ್ ಅಂತ. ಹೌದು, ಓಕೆ. ಸೊ ಕಂಪ್ಲೀಟ್ ಸಾಲ್ಯುಬಲ್ ಆಗದೆ ಇರುವಂತದ್ದು ನಾವೇಂತೀವಿ? ಸ್ಪೇರಿಂಗ್ಲಿ ಸಾಲ್ಯುಬಲ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಸ್ಪೇರಿಂಗ್ಲಿ ಸಾಲ್ಯುಬಲ್. ಸೊ ಸಾಲ್ಟ್ ನ ಸಾಲ್ಯುಬಲ್ ಮಾಡೋದ್ರಲ್ಲಿ ನಮಗೆ 3 ಟೈಪ್ ಇದೆ. ಒಂದು ಕಂಪ್ಲೀಟ್ ಆಗಿ ಸಾಲ್ಯುಬಲ್ ಆಗೋದು, ಇನ್ನೊಂದು ಸಾಲ್ಯುಬಲೇ ಆಗದೆ ಇರುವಂತದ್ದು ಇನ್ಸಾಲ್ಯುಬಲ್, ಮತ್ತೆ ಲಾಸ್ಟ್ ಒನ್ ಏನಾಗುವಂತದ್ದು ಅಂದ್ರೆ ಸಾಲ್ಯುಬಲ್ ಸ್ಪೇರಿಂಗ್ಲಿ ಸಾಲ್ಯುಬಲ್. ಸೊ ಯಾವ್ದೆಲ್ಲ ಫ್ಯಾಕ್ಟರ್ಸ್ ನಮ್ಗೆ ಎಫೆಕ್ಟ್ ಮಾಡುತ್ತೆ ಸಾಲ್ಯುಬಿಲಿಟಿನ? ಸೊ ಈ ಫ್ಯಾಕ್ಟರ್ಸ್ ಗಳು ನೀವು ಅಬ್ಸರ್ವ್ ಮಾಡಬೇಕು. ಸೊ ವಾಟ್ ಆಲ್ ದ ಫ್ಯಾಕ್ಟರ್ಸ್ ದಟ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ದ ಸಾಲ್ಯುಬಿಲಿಟಿ? ಸೊ ಟೆಂಪರೇಚರ್ ಏನ್ ಮಾಡುತ್ತೆ ಜನರಲಿ ನಮ್ಗೆ? ಸಾಲ್ಯುಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ. ಎಸ್. ಕಾಮನ್ ಅಯಾನ್ ಎಫೆಕ್ಟ್ ಏನ್ ಮಾಡುತ್ತೆ? ನೆನ್ನೆ ಓದಿದ್ದಿ ಅಲ್ವಾ ಕಾಮನ್ ಅಯಾನ್ ಎಫೆಕ್ಟ್? ಕಾಮನ್ ಅಯಾನ್ ಎಫೆಕ್ಟ್ ಏನ್ ಹೇಳಿತ್ತು? ಇಟ್ ಈಸ್ ಗೋಯಿಂಗ್ ಟು ಬಿ ಸಪ್ರೆಸ್ ದ ಡಿಸೋಸಿಯೇಷನ್ ಆಫ್ ವೀಕ್ ಎಲೆಕ್ಟ್ರೋಲೈಟ್. ಅಂದ್ರೆ ವೀಕ್ ಎಲೆಕ್ಟ್ರೋಲೈಟ್ ಡಿಸಾಲ್ವ್ ಆಗೋದನ್ನ ರೆಡ್ಯೂಸ್ ಮಾಡ್ತಿತ್ತು, ಡಿಕ್ರೀಸ್ ಮಾಡ್ತಾ ಇತ್ತು. ಸೊ ಹಾಗಾಗಿ ಕಾಮನ್ ಅಯಾನ್ ಎಫೆಕ್ಟ್ ಇಂದ ಸಾಲ್ಯುಬಿಲಿಟಿ ಏನಾಗುತ್ತೆ? ರೆಡ್ಯೂಸ್ ಅಥವಾ ಡಿಕ್ರೀಸ್ ಆಗುತ್ತೆ. ಸೊ ಪಿ ಎಚ್ ಆಫ್ ಎ ಸೊಲ್ಯೂಷನ್, how this pH of a solution affects? So pH affects the solubility of ionic compounds. Okay, so pH ಜಾಸ್ತಿ ಇದ್ರೆ ಅಥವಾ pH ಕಮ್ಮಿ ಮಾಡೋದ್ರಿಂದ ನಾವೇನ್ ಮಾಡ್ಬೋದು? ಸಾಲ್ಯುಬಿಲಿಟಿನ ಇದು ಮಾಡ್ಬೋದು. ಈಗ pH ಜಾಸ್ತಿ ಇದ್ದಾಗ ಏನಾಗುತ್ತೆ? ಸ್ಟ್ರಾಂಗ್ ಅಸಿಡಿಕ್. ಸ್ಟ್ರಾಂಗ್ಲಿ ಅಸಿಡಿಕ್ ಆಗಿದ್ರೆ ಏನಾಗುತ್ತೆ? ಕಂಪ್ಲೀಟ್ ಡಿಸೋಸಿಯೇಷನ್ ಆಗುತ್ತಲ್ವಾ? ಸೊ ಹಾಗಾಗಿ ಪಿ ಎಚ್ ಕೂಡ ಏನ್ ಮಾಡುತ್ತೆ? ಇಲ್ಲಿ ಎಫೆಕ್ಟ್ ಮಾಡುತ್ತೆ. ಅದೇ ರೀತಿಯಲ್ಲಿ ಫಾರ್ಮೇಶನ್ ಆಫ್ ಕಾಂಪ್ಲೆಕ್ಸ್ ಅಯಾನ್. ಸೊ ಫಾರ್ಮೇಶನ್ ಆಫ್ ಕಾಂಪ್ಲೆಕ್ಸ್ ಅಯಾನ್ ಏನ್ ಮಾಡುತ್ತೆ? ಸಾಲ್ಯುಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ. ಸೊ ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮೇಶನ್ ಆಗೋದ್ರಿಂದ ಇಟ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ದ ಸಾಲ್ಯುಬಿಲಿಟಿ. ಸೊ ಇಲ್ಲಿ ನಾವು ಮೇಜರ್ ಆಗಿ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಸಾಲ್ಯುಬಿಲಿಟೀಸ್. ಸೊ let us consider we have a salt which is NaCl. NaCl salt ಇದೆ ಅಂತ ತಗೊಳ್ಳೋಣ. Okay, just a moment. So we'll take NaCl. So NaCl ಹೇಗೆ ಡಿಸೋಸಿಯೇಟ್ ಆಗುತ್ತೆ ನಮಗೆ? Na+Cl-. Yes, Na plus
and Cl Cl-. ಓಕೆನಾ? ಈಗ ನೋಡಿ NaCl ಏನಿದೆ ಇದು ವಾಟರ್ ಒಳಗಡೆ ಹಾಕಿದಾಗ Na+ ಮತ್ತೆ Cl- ಆಗಿ ಡಿವೈಡ್ ಆಗುತ್ತೆ. ಸೊ ಈ ಪ್ರೋಸೆಸ್ ಆಗ್ಬೇಕು ಅಂದ್ರೆ ನಮ್ಗೆ 2 ಎನರ್ಜೀಸ್ ನಾವು ನೆನ್ಪಿಟ್ಕೋಬೇಕು. ಒಂದು ಯಾವ್ದಿದು Li ಲ್ಯಾಟಿಸ್ ಎನರ್ಜಿ, ಇನ್ನೊಂದು He ಹೈಡ್ರೇಷನ್ ಎನರ್ಜಿ. ಇವೆರಡು ನೆನ್ಪಿಟ್ಕೋಬೇಕು. ಸೊ ಯಾವುದೇ ಒಂದು ಸಾಲಿಡ್ ಸಾಲ್ಟ್ ನಮ್ಮ ಹತ್ರ ಇದೆ ಅಂದ್ರೆ ಆ ಸಾಲಿಡ್ ಸಾಲ್ಟ್ ಅಲ್ಲಿ ಏನಿದೆ ಅರ್ಥ? ಲ್ಯಾಟಿಸ್ ಎನರ್ಜಿ. ಈ ಲ್ಯಾಟಿಸ್ ಎನರ್ಜಿನ ಬ್ರೇಕ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಎನರ್ಜಿ ಕೊಡಬೇಕು ಅದಲ್ವಾ? ಸೊ ನಾವೇನ್ ಮಾಡ್ತೀವಿ? ಎನರ್ಜಿ ಕೊಡ್ತೀವಿ ಟು ಬ್ರೇಕ್ ದಿಸ್ ಲ್ಯಾಟಿಸ್ ಎನರ್ಜಿ. ಸೊ ನಾವ್ ಎನರ್ಜಿ ಕೊಡೋದ್ರಿಂದ ಲ್ಯಾಟಿಸ್ ಎನರ್ಜಿ ಏನಾಗುತ್ತೆ? ಅಂದ್ರೆ ಲ್ಯಾಟಿಸ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಪಾಸಿಟಿವ್ ಸಿನ್ಸ್ ವಿ ಆರ್ ಗಿವಿಂಗ್ ಎನರ್ಜಿ. ಓಕೆ, ಎನರ್ಜಿ ಇಸ್ ಗಿವನ್. ಸೊ ಹಾಗಾಗಿ ಲ್ಯಾಟಿಸ್ ಎನರ್ಜಿ ಪಾಸಿಟಿವ್ ಆಗುತ್ತೆ. ಸೊ ಈ NaCl ಬ್ರೇಕ್ ಆದಾಗ ನಮ್ಗೆ ಗೊತ್ತಿದೆ ಇಟ್ ವಿಲ್ ಕನ್ವರ್ಟ್ ಇನ್ ದ ಫಾರ್ಮ್ ಆಫ್ ಗ್ಯಾಸಸ್. ನೆನಪಿದೆಯಾ ಅದು? ವಾರ್ನೆಬರ್ ಸೈಕಲ್ ಅಲ್ಲಿ ನೋಡಿರ್ತೀರಾ ಇದನ್ನ. ಓಕೆ, ಸೊ ಈ ಒಂದು ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ನ ನಾವೇನ್ ಮಾಡ್ತೀವಿ? ಈಗ ವಾಟರ್ ಜೊತೆ ರಿಯಾಕ್ಟ್ ಮಾಡ್ತೀವಿ, ಹೌದಾ? ಅಂದ್ರೆ ನೋಡಿ, ನೀವು ವಾಟರ್ ಒಳಗಡೆ ಹಾಕಿದ ತಕ್ಷಣ NaCl ಫಸ್ಟ್ ಏನಾಗುತ್ತೆ? ಇಟ್ ಗೇನ್ಸ್ ದ ಎನರ್ಜಿ and it breaks down the NaCl into Na+ and Cl- gaseous ions. ಆಮೇಲೆ ಅದು ವಾಟರ್ ರಿಯಾಕ್ಟ್ ಆಗೋದು. ಸೊ ಇದಿಷ್ಟು ಪ್ರೊಸೆಸ್ ಎಷ್ಟು ಕಮ್ಮಿ ಟೈಮ್ ಅಲ್ಲಿ ಆಗುತ್ತೆ ನೀವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ವಾಟರ್ ಹಾಕಿದ ತಕ್ಷಣ ವಿದಿನ್ ವೆರಿ ಸ್ಮಾಲ್ ಅಮೌಂಟ್ ಟೈಮ್ ವಾಟರ್ ಡಿಸಾಲ್ವ್ ಆಗ್ಬಿಡುತ್ತೆ. ಓಕೆ, ಸೊ ಹಾಗಾಗಿ ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ವೆರಿ ಸ್ಮಾಲ್ ಟೈಮ್. ಸೊ ಅವಾಗ ಏನಾಗುತ್ತೆ? ಇದು ನೋಡಿ, Na ಪ್ಲಸ್ ಮತ್ತೆ Cl- ಎರಡು ಏನಾಗಿರುತ್ತದೆ? ಏಕ್ವೆಸ್ ಕಂಡೀಷನ್. ಏಕ್ವೆಸ್ ಅಂದ್ರೇನು? ವಾಟರ್ ಅಲ್ಲಿ ಡಿಸಾಲ್ವ್ ಆಗಿದೆ, ಏಕ್ವೆಸ್ ಸೊಲ್ಯೂಷನ್. ಓಕೆ, ಈಗ ನೋಡಿ ಗ್ಯಾಸ್ ಸ್ಟೇಟ್ ಇಂದ ಯಾವ ಸ್ಟೇಟ್ ಬಂದಿದೆಯಪ್ಪ? ಅದು ಲಿಕ್ವಿಡ್ ಸ್ಟೇಟ್ ಬಂದಿದೆಯಾ? ಗ್ಯಾಸ್ ಇಂದ ಲಿಕ್ವಿಡ್ಗೆ. ಗ್ಯಾಸ್ ಇಂದ ಲಿಕ್ವಿಡ್ ಬಂದಾಗ ಹೀಟ್ ಎನರ್ಜಿ ಏನಾಗುತ್ತೆ? ಲಿಬರೇಟ್ ಆಗ್ಬೇಕು ತಾನೆ. ಈಗ ಲಿಕ್ವಿಡ್ ಇಂದ ಗ್ಯಾಸ್ ಹೋಗ್ಬೇಕು ಅಂದ್ರೆ ನೀವ್ ಎನರ್ಜಿ ಕೊಡ್ಬೇಕು. ಗ್ಯಾಸ್ ಇಂದ ಲಿಕ್ವಿಡ್ ಬರ್ಬೇಕಂದ್ರೆ ಅದು ಎನರ್ಜಿ ಕೊಟ್ಬಿಡ್ತಾನೆ ಬರುತ್ತೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಬರುವಂತ ಎನರ್ಜಿ ಯಾವ ಎನರ್ಜಿ ಇದು? ಸೊ ಹೈಡ್ರೇಷನ್ ಎನರ್ಜಿ ಏನಾಗುತ್ತೆ ನಮ್ಗೆ? ಸೊ ಹೀಟ್ ರಿಲೀಸ್ ಆಗುತ್ತಲ್ವಾ? ಸೊ ಹಾಗಾಗಿ ನೆಗೆಟಿವ್ ಆಗುತ್ತೆ. ಸೊ ಈ ಪ್ರೋಸೆಸ್ ಇಂದ ನಿಮ್ಗೆ ಏನಾಗುತ್ತೆ? ಕೊಟ್ಟಿರುವ ಸಾಲ್ಟ್ ಗಳು ಏನಾಗೋದು? ಡಿಸಾಲ್ವ್ ಆಗೋದು. ಗೊತ್ತಾಗ್ತಿದ್ಯಾ? ಸೊ ವೆನೆವರ್ ದ ಹೈಡ್ರೇಷನ್ ಎನರ್ಜಿ ಅಥವಾ ಎಂಥಾಲ್ಪಿ ಆಫ್ ಹೈಡ್ರೇಷನ್ ಎನರ್ಜಿ is greater than enthalpy. ಯಾವ್ದು ಎಂಥಾಲ್ಪಿ? ಲ್ಯಾಟಿಸ್ ಎಂಥಾಲ್ಪಿ. ಸೊ ವೆನೆವರ್ ಹೈಡ್ರೇಷನ್ ಎನರ್ಜಿ ಇಸ್ ಗ್ರೇಟರ್ ದ್ಯಾನ್ ಲ್ಯಾಟಿಸ್ ಎನರ್ಜಿ, ಅವಾಗ ನೀವು ಯಾವ ಸಾಲ್ಟ್ ತಗೊಂಡಿರ್ತೀರಾ ಆ ಸಾಲ್ಟ್ ಏನಾಗುತ್ತೆ? ಕಂಪ್ಲೀಟ್ಲಿ ಸಾಲ್ಯುಬಲ್ ಆಗುತ್ತೆ. ಗೊತ್ತಾಗಿದೆ ಇದು? ಓಕೆ, ಸೊ ನೆನ್ಪಿಟ್ಕೋಬೇಕು, ವೆನ್ ಹೈಡ್ರೇಷನ್ ಎನರ್ಜಿ ಇಸ್ ಗ್ರೇಟರ್ ದ್ಯಾನ್ ಲ್ಯಾಟಿಸ್ ಎನರ್ಜಿ, ಇಟ್ ಈಸ್ ಅಂಡರ್ಗೋಯಿಂಗ್ ಕಂಪ್ಲೀಟ್ ಸಾಲ್ಯುಬಲ್ ಅಥವಾ ಫುಲ್ ಸಾಲ್ಯುಬಲ್ ಆಗುತ್ತೆ. ಓಕೆ, ಅದೇ ರಿವರ್ಸ್ ಆದ್ರೆ ಲ್ಯಾಟಿಸ್ ಎಂಥಾಲ್ಪಿ ಜಾಸ್ತಿ ಆದ್ರೆ ಇನ್ಸಾಲ್ಯುಬಲ್. ಗೊತ್ತಾಗಿದೆಯಾ ಅದು?
ಓಕೆ, ಸೊ ಆ ಕೇಸಲ್ಲಿ ಏನಾಗುತ್ತೆ ನಮ್ಗೆ ಅದು ಇನ್ಸಾಲ್ಯುಬಲ್. ಇಟ್ ಇಸ್ ಗೋಯಿಂಗ್ ಟು ಬಿ ಇನ್ಸಾಲ್ಯುಬಲ್. ಓಕೆ, ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಓಕೆ, ನಮ್ಗೆ ಇಲ್ಲಿ ಎರಡು ಟೈಪ್ ಬರುತ್ತೆ. ಒಂದು ಸಾಲ್ಯುಬಿಲಿಟಿ ಪ್ರಾಡಕ್ಟ್, ಇನ್ನೊಂದು ಅಯಾನಿಕ್ ಪ್ರಾಡಕ್ಟ್. ಸೊ ಎರಡು ಟೈಪ್ ಆಫ್ ಅಥವಾ ಎರಡು ಕಾನ್ಸೆಪ್ಟ್ ಅಲ್ಲಿ ನಮಗೆ ಸಿಮಿಲಾರಿಟೀಸ್ ತುಂಬಾ ಇರುತ್ತೆ. ಬಟ್ ಒನ್ ಥಿಂಗ್ ಇದರಲ್ಲಿ ಚೇಂಜ್ ಆಗುತ್ತೆ. ಆಮೇಲೆ ನಾವು ಈ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಏನ್ ಡಿಸ್ಕಸ್ ಮಾಡ್ತೀವಿ ಅಥವಾ ಅಯಾನಿಕ್ ಪ್ರಾಡಕ್ಟ್ ಡಿಸ್ಕಸ್ ಮಾಡ್ತೀವಿ, ದಟ್ ಈಸ್ ಫಾರ್ ಸ್ಪೇರಿಂಗ್ಲಿ ಸಾಲ್ಯುಬಲ್. ಓಕೆ, ಸೊ ಸ್ಪೇರಿಂಗ್ಲಿ ಸಾಲ್ಯುಬಲ್ ಆಗುವಂತದ್ದಕ್ಕೆ. So let's see what is solubility product first. In general, solubility product is the product of dissolved ion concentration raised to power of their stoichiometric coefficients. Okay, ಇದನ್ನ ನಾವು solubility product principle ಅಂತಾನೂ ಕರಿತೀವಿ. ಸೊ solubility product ಅನ್ನು ಯಾವ್ದ್ರಿಂದ ಇಂಡಿಕೇಟ್ ಮಾಡ್ತಿದ್ದಾರೆ? KSP. So it is indicated by KSP. Okay, so KSP indicate ಮಾಡಿ. ಇದು ನೋಡಿ, concentration of products, right? Product of the ion concentration ಜೊತೆಗೆ ಅದರದ್ದು ಸ್ಟಾಯ್ಕೋಮೆಟ್ರಿಕ್ ಏನಾಗ್ತಿದೆ? It is going to be the power, right? So you have to understand here, solubility product is nothing but is going to be the product of concentrations in which stoichiometric ಏನಾಗಬೇಕು, ಪವರ್ ಗೆ ರೈಸ್ ಮಾಡಬೇಕು. ಕ್ಲಿಯರ್ ಆಗಿದೆಯಾ? Yes sir. Yes sir. ಸೊ ಅದನ್ನ ನಾವು ಏನಂತ ಕರಿತೀವಿ ಇಲ್ಲಿ? ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ನೀವು ನೆನ್ಪಿಟ್ಕೋಬೇಕು ಇಲ್ಲಿ, ದ ವ್ಯಾಲ್ಯೂ ಆಫ್ ಸಾಲಿಡ್ ಸಾಲ್ಟ್. ಇಲ್ಲಿ ನೋಡಿ, ವ್ಯಾಲ್ಯೂ ಆಫ್ ಸಾಲಿಡ್ ಸಾಲ್ಟ್ ಏನಾಗಿರ್ತದೆ? ಆಲ್ವೇಸ್ ಈಕ್ವಲ್ ಟು 1. ಗೊತ್ತಾಗ್ತಿದ್ಯಾ? ನೀವೀಗ ಲಾ ಆಫ್ ಮಾಸ್ ಆಕ್ಷನ್ ಬರ್ದಿದ್ರೆ ಈ ಪ್ರಾಡಕ್ಟ್ ಕೆಳಗಡೆ ಇದನ್ನ ಬರಿಬೇಕಿತ್ತಲ್ವಾ, ಇಲ್ಲಿ ಡಿವೈಡೆಡ್ ಬೈ ಅಂತ ಹಾಕಿ. ಯಾಕೆ ಬರ್ದಿಲ್ಲ ಅಂದ್ರೆ, ನೀವ್ ಯಾವ್ದೇ ಒಂದು ಸಾಲಿಡ್ ಸಬ್ಸ್ಟೆನ್ಸ್ ತಗೊಳ್ಳಿ, ಅದ್ರದ್ದು ವ್ಯಾಲ್ಯೂ ಏನಾಗುತ್ತೆ? ದಟ್ ವಿಲ್ ಬಿಕಮ್ 1. ನೆನ್ಪಿಟ್ಕೊಳ್ಳಿ. ಸೊ ಅದು 1 ಗೆ ಈಕ್ವಲ್ ಆಗ್ಬಿಡುತ್ತೆ. ಸೊ ಹಾಗಾಗಿ ದಟ್ ಈಸ್ ನಾಟ್ ರಿಟರ್ನ್ ದೇರ್. ಕ್ಲಿಯರ್ ಆಗಿದ್ಯಾ? So therefore solubility product andre it is going to be the product of concentration, molar concentration. So next we have to understand about ionic product. ಸೊ ಅಯಾನಿಕ್ ಪ್ರಾಡಕ್ಟ್ ಅಲ್ಲಿ ನಮ್ಗೆ ಸೇಮ್ ಇದೇ ರೀತಿ ನಾವು ಬರಿತೀವಿ. ಬಟ್ ಅಲ್ಲಿ ಏನಾಗಿರ್ತದೆ, ಕಾನ್ಸಂಟ್ರೇಷನ್ ನಾವು ಮೆನ್ಷನ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ಕಾನ್ಸಂಟ್ರೇಷನ್ ವಿ ಆರ್ ಗೋಯಿಂಗ್ ಟು ಮೆನ್ಷನ್ ದ ಅಯಾನ್ಸ್. ಓಕೆ, ಸೊ ಇಲ್ಲಿ ನಮಗೆ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಲ್ಲಿ ಮೇನ್ ಏನು? ಕಾನ್ಸಂಟ್ರೇಷನ್. ಆದ್ರೆ ಇನ್ ದ ಕೇಸ್ ಆಫ್ ಅಯಾನಿಕ್ ಪ್ರಾಡಕ್ಟ್ ಯಾವ್ದಾಗಿರುತ್ತೆ ಇಂಪಾರ್ಟೆಂಟು? Ions. ಓಕೆ, ಸೊ ಅದನ್ನ ನಾವು ನೆನ್ಪಿಟ್ಕೋಬೇಕು. ಅಯಾನ್ಸ್ ನಮಗೆ ಇನ್ ದ ಕೇಸ್ ಆಫ್ ಅಯಾನಿಕ್ ಪ್ರಾಡಕ್ಟ್ ಅಂಡ್ ಕಾನ್ಸಂಟ್ರೇಷನ್ ಇನ್ ದ ಕೇಸ್ ಆಫ್ Solubility product. ಎಸ್. ಸೊ ಅಷ್ಟು ನಿಮ್ಗೆ ನೆನಪಿರ್ಬೇಕು. ಮತ್ತೆ ನಾವು ಈ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ನ ಓನ್ಲಿ ಅಟ್ ಸ್ಯಾಚುರೇಟೆಡ್ ಕಾನ್ಸಂಟ್ರೇಷನ್ಸ್ ಅಲ್ಲಿ ಕಂಡುಹಿಡಿಬೇಕು.
ಐನಿಕ್ ಪ್ರಾಡಕ್ಟ್ ನ ನಾವು ಯಾವ್ಯಾವ್ದೋ ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ. ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ಇದ್ದರೆ ಆ ಕಂಡೀಷನ್ಸ್ ಅಲ್ಲಿ ಮಾತ್ರ ನೀವೇನ್ ಮಾಡ್ಬೋದು, ಐನಿಕ್ ಪ್ರಾಡಕ್ಟ್ಸ್ ನ ಫೈಂಡ್ ಔಟ್ ಮಾಡಕ್ಕೆ ಆಗತ್ತೆ. ಓಕೆ, and here a very important thing we need to remember in the relationship between ionic product and solubility product. Ionic product ಅನ್ನು ಯಾವ್ದಿಂದ ಇಂಡಿಕೇಟ್ ಮಾಡ್ತೀವಿ ಅಂದ್ರೆ ನಾವು KIP. So this is ionic product. Solubility product will be KSP. KSP. If KSP is greater than KIP. Okay, KSP ಏನಾಗಿರ್ತದೆ, KIP ಗಿಂತ ಜಾಸ್ತಿ ಇದ್ರೆ more salt can be dissolved. At this point more salt can be dissolved. ಇನ್ನು ನೀವು ಜಾಸ್ತಿ ಡಿಸಾಲ್ವ್ ಮಾಡ್ತಾ ಹೋಗ್ಬೋದು. ಅದೇ ಒಂದು ಕೇಸು ವೇರ್ KSP and KIP becomes equal. ಈಕ್ವಲ್ ಆದ್ರೆ ಏನಾಗುತ್ತೆ, ಸ್ಯಾಚುರೇಷನ್ ಅಥವಾ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗ್ಬಿಡುತ್ತೆ. ನಂಬರ್ ಆಫ್ ಅಯಾನ್ಸ್ ಮತ್ತೆ ಕಾನ್ಸಂಟ್ರೇಷನ್ ಸೇಮ್ ಆಗ್ಬಿಟ್ರೆ ಸೊ ಅದೇನಾಗ್ಬಿಡುತ್ತೆ ನಮಗೆ ಸ್ಯಾಚುರೇಟೆಡ್ ಸೊಲ್ಯೂಷನ್. ಸೊ ಅದೇ ನೆಕ್ಸ್ಟ್ ಕೇಸಲ್ಲಿ ರಿವರ್ಸ್ ಆದ್ರೆ, ಸೊ ಈ ಕೇಸಲ್ಲಿ ದೇ ವಿಲ್ ಫಾರ್ಮ್ ವಾಟ್, precipitation, that is PPT. Precipitation formation ಆಗುತ್ತೆ. So whenever the KIP value is greater than KSP, so then there it is going to be precipitation formation. ಗೊತ್ತಾಗಿದೆಯಾ? ಸೊ ಇದನ್ನ ನಾವು ನೀಟಾಗಿ ನೆನ್ಪಿಟ್ಕೋಬೇಕು. ಸೊ ಯಾವ್ಯಾವ ಕಂಡೀಷನ್ ಅಲ್ಲಿ ನಮಗೆ ಸಾಲ್ಯುಬಲ್ ಆಗುತ್ತೆ ಅಥವಾ ಯಾವ ಕಂಡೀಷನ್ ಅಲ್ಲಿ ಪ್ರೆಸಿಪಿಟೇಷನ್, ಯಾವ ಕಂಡೀಷನ್ ಅಲ್ಲಿ ನಮಗೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅನ್ನುವಂಥದ್ದು. ಅಂಡ್ ಸೊ ಇಲ್ಲೂ ಕೂಡ ನಾವು ಸಾಲ್ಯುಬಿಲಿಟಿ ಮತ್ತೆ ಇನ್ಸಾಲ್ಯುಬಿಲಿಟಿ ಮತ್ತೆ ಸ್ಪೇರಿಂಗ್ಲಿ ಸಾಲ್ಯುಬಲ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಈ ಕೇಸಲ್ಲಿ ಎಲ್ಲ ಒಂದು ಸಾಲ್ಟ್ಗಳಿಗೆ, so the salts what we have, so for all that salts, if the solubility is more than 0.1 molar, if the solubility is more than 0.1 mole per liter, okay, ಅಂದ್ರೆ 1 ಲೀಟರ್ ಅಲ್ಲಿ ನಮಗೆ 0.1 ಗ್ರಾಮ್ ಆಫ್ ಸಾಲ್ಯೂಟ್ ಅಥವಾ 0.1 ಮೋಲ್ ಆಫ್ ಸಾಲ್ಯೂಟ್, 0.1 ಮೋಲ್ ಆಫ್ ಸಾಲ್ಯೂಟ್ 1 ಲೀಟರ್ ಅಲ್ಲಿ ಡಿಸಾಲ್ವ್ ಆದ್ರೆ ಆವಾಗ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಸಾಲ್ಯುಬಲ್, ಕಂಪ್ಲೀಟ್ಲಿ ಸಾಲ್ಯುಬಲ್ ಅಂತ ಕರಿತೀವಿ. ಅದೇ ನಿಮಗೆ if the solubility is between 0.01 to 0.1, 0.01 ಇಂದ 0.1 ಗಿದ್ರೆ ಆವಾಗ ಇದನ್ನ ಸ್ಲೈಟ್ಲಿ ಸಾಲ್ಯುಬಲ್ ಅಂತ ಕರಿತೀವಿ. ಇಟ್ ಈಸ್ ನೋನ್ ಆಸ್ ಸ್ಲೈಟ್ಲಿ ಸಾಲ್ಯುಬಲ್. If it is less than 0.01, 0.01 ಗಿಂತನೂ ಕಮ್ಮಿ ಇದ್ರೆ so it is going to be sparingly soluble. So these values are very important. 0.1 ಇದ್ರೆ soluble, 0.01 ಇಂದ 0.1 ತನಕ ಇದ್ರೆ ಸ್ಲೈಟ್ಲಿ ಸಾಲ್ಯುಬಲ್. ಸೊ
0.01 ಗಿಂತ ತುಂಬಾ ಕಮ್ಮಿ ಇದ್ರೆ ಅಥವಾ ಸ್ವಲ್ಪ ಲೆಸ್ ಆದ್ರೂ ಅದೇನಾಗುತ್ತೆ, ಸ್ಪೇರಿಂಗ್ಲಿ ಸಾಲ್ಯುಬಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಲ್ಲಿ ಮೋಸ್ಟ್ ಸಾಲ್ಟ್ ಡಿಸೋಸಿಯೇಟ್ ಇಂಟು ಅಯನ್ಸ್ ವೆನ್ ದೇ ಡಿಸಾಲ್ವ್. The equilibrium system may be described by the mass action. So mass action ಬರೆಯೋದು ನಿಮ್ಗೆ ಗೊತ್ತಿದೆ, ಲಾ ಆಫ್ ಮಾಸ್ ಆಕ್ಷನ್. ಸೊ ಇದಕ್ಕೆ ಪ್ರಾಡಕ್ಟ್ ತಗೋತೀರಾ. ಈ ಸಾಲಿಡ್ ಏನಾಗಿರುತ್ತೆ ವ್ಯಾಲ್ಯೂ is going to be equal to unity. Yes. So then next we have, ನಾವು ಆಲ್ರೆಡಿ ಎ ಬಿ ಟೈಪ್, ಎ ಟು ಬಿ ಮತ್ತೆ ಎ ಬಿ ಟು, ಎ ಬಿ 3 ಅಂತೆಲ್ಲ ಓದಿದೀವಿ. ಯಾವ್ದ್ರಲ್ಲಿ? ಕೆಮಿಕಲ್ ಬಾಂಡಿಂಗ್ ಅಲ್ಲಿ. Chemical bonding. ಸೊ ಅದೇ ರೀತಿಯಲ್ಲಿ ಇಲ್ಲಿ ನಮ್ಗೆ they will ask us to find the KSP value. KSP value of certain salts. ಈಗ ಎ ಬಿ ಟೈಪ್ ಆದ್ರೆ ಎ ಬಿ ಟೈಪ್ ಅಲ್ಲಿ ಏನಿದೆ ನಿಮ್ಗೆ LiF ತಗೊಳ್ಳಿ. ಎ ಬಿ ಟೈಪ್ ಅಲ್ಲಿ LiF ವಿಚ್ ಇಸ್ ಎ ಬಿ ಟೈಪ್. ಸೊ ಇದ್ರದ್ದು KSP ಕಂಡುಹಿಡಿಬೇಕು ನೀವು. ಸೊ ಇದ್ರದ್ದು KSP ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ತೀವಿ ನಾವು, ಇದನ್ನ ಡಿಸೋಸಿಯೇಟ್ ಮಾಡ್ತೀವಿ. ಸೊ ಡಿಸೋಸಿಯೇಟ್ ಆದಾಗ ಏನಾಗುತ್ತೆ, ಇದು Li ಪ್ಲಸ್ ಮತ್ತೆ F minus. So this will be the dissociation. So according to law of mass action, KSP is going to be equal to concentration of lithium ಮತ್ತೆ concentration of fluorine. ಸೊ ಇದು ಸಾಲಿಡ್ ಇರುತ್ತೆ. ಸೊ ಇದು ಸಾಲಿಡ್ ಇರೋದ್ರಿಂದ ಇದು ಯೂನಿಟಿ ಆಗುತ್ತೆ. ಸೊ therefore at equilibrium the solubility of Li plus is going to be S and this is also going to be S. So therefore the KSP value for LiF is going to be equal to ಎಷ್ಟು? S square. ಗೊತ್ತಾಗಿದೆಯಾ? ಸೊ ದಿಸ್ ಇಸ್ ದ KSP ವ್ಯಾಲ್ಯೂ. ಸೊ ಈಗ ನೀವು KSP ವ್ಯಾಲ್ಯೂ ಕಂಡುಹಿಡಿರಿ ಫಾರ್ MgOH. MgOH ಸಾಕು, twice. So you have to tell me the, so this is how MgOH twice dissociates into Mg2 plus and 2OH minus. Yes. ಸೊ ಈಗ ನೀವು ವ್ಯಾಲ್ಯೂ ಆಫ್ ಎಸ್ ಹೇಳಬೇಕು, ಸಾರಿ ವ್ಯಾಲ್ಯೂ ಆಫ್ ಅಯಾನ್ಸ್ ಕಾನ್ಸಂಟ್ರೇಷನ್. ಸೊ KSP is equal to ಏನಾಗುತ್ತೆ, Mg2 plus OH minus 2 power of 2. yes, it is going to be power of 2.
ಸೊ mg2 ಪ್ಲಸ್ ಎಸ್ ಅಲ್ವಾ? OH ಮೈನಸ್ ಎಷ್ಟಾಗಬೇಕು? S square. ಎಸ್ ಸ್ಕ್ವೇರ್ ಹಾಕಿಂತ ಮುಂಚೆ ನೋಡಿ ಇಲ್ಲೇನಿದೆ ನೋಡಿ. 2H minus. ಸೊ ಏನಾಗುತ್ತೆ ಅದು 2s ಆಗಲ್ವಾ? 2s ಆಗಿ ಅದು ಹೋಲ್ ಸ್ಕ್ವೇರ್. ಸೊ ಇವಾಗ ಎಷ್ಟು ಬರುತ್ತೆ ವ್ಯಾಲ್ಯೂ? s into 2s square. 4H. 4s cube ಬರುತ್ತಾ? 4s cube. Okay. So similarly, can you people find out for Al, OH, thrice? Al, OH thrice find out ಮಾಡ್ತೀರಾ? So tell me, what is the KSP value here? So I can try that. So ಏನಾಗುತ್ತೆ ಅದು? Al3 ಪ್ಲಸ್ ಮತ್ತೆ 3OH ಮೈನಸ್ ಆಗುತ್ತೆ. 3OH minus. 3OH minus. ಸೊ ಅಲ್ಲಿಗೆ 3OH ಅಂದ್ರೆ ಅದು 3s 3s ಮತ್ತೆ ಸ್ಟಾಯ್ಕೋಮೆಟ್ರಿಕ್ ಪ್ರೊಪೋರ್ಷನ್ ಏನಾಗುತ್ತೆ? ಪವರ್ ಗೆ ರೈಸ್ ಆಗುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ 3s ಕ್ಯೂಬ್ ಇಂಟು s. 3 cube is 27 and s cube into s is s to the power of 4. 4. Is that clear to everyone now? Yes, sir. Okay, so ಯಾವುದೇ ಟೈಪ್ ಆಫ್ ಎಲೆಕ್ಟ್ರೋಲೈಟ್ ಕೊಟ್ರು ಅದಕ್ಕೆ KSP ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಸಿಂಪಲ್ ಅಂಡ್ ಈಸಿ ಮೆಥಡ್ ಇರುತ್ತೆ. ಫೈಂಡ್ ದ KSP ವ್ಯಾಲ್ಯೂ. Okay. Is that clear now? So this is the problem we have. So we need to solve this problem. So problem ನೀವು ಬರ್ಕೊಂಡಿರೋದನ್ನ ಒಂದ್ಸಲ ಹಂಗೆ ಓದಿ. So if I consider here H2 plus I2 give rise to 2HI ಅಂತ ತಗೊಂಡ್ರೆ, what is the concentration of H2? X ಅಲ್ವಾ? I2 ಅದು X. HI ಅದು 0.5 ಕೊಟ್ಟಿದ್ದಾರೆ. 0.5. ಸೊ ನಾವು ಈಗ ಈ ಒಂದು ಈಕ್ವೇಶನ್ಗೆ ವಿ ರೀಡ್ ಟು ರೈಟ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ Kc is equal to as per law of mass action ಪ್ರಕಾರ ಬರ್ಕೋಬೇಕು. as per law of mass action ಬರೀರಿ. (0.25/x square). ಸೊ ಇದನ್ನ ಹೇಗ್ ಬರ್ಕೋಬಹುದು? 2HI ಇರೋದ್ರಿಂದ
ಪ್ರಾಡಕ್ಟ್ ಇದೇನಾಗುತ್ತೆ 0.5 ಹೋಲ್ ಸ್ಕ್ವೇರ್ ಆಗುತ್ತೆ 0.5. ಸರ್ ಹಾ. 2 ಅಲ್ವಾ? ಓಕೆ, ಸೊ ಇದೇನಾಗುತ್ತೆ 0.5 ಹೋಲ್ ಸ್ಕ್ವೇರ್ ಆಗುತ್ತೆ ಅಲ್ವಾ? ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಅಲ್ವಾ? ಹಾ, ಹಂಗೆ ಇಟ್ಕೊಳ್ಳಿ ಅದನ್ನ. ಸೊ ಇವಾಗ ಇದ್ರದ್ದು ವ್ಯಾಲ್ಯೂ ಇದೆ ನೋಡಿ, ಕೆ ಸಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 54 54.8 ಅಲ್ವಾ? ಇವಾಗ ನೋಡಿ 0.5 ಬೈ ಕೆ ಎಕ್ಸ್ ಇಂಟು ಎಕ್ಸ್ ನ ನಾವ್ ಏನಂತ ಬರ್ಕೋಬಹುದು? 0.25 by x square. 5 ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರೀಬಹುದಲ್ವಾ? ಎಸ್ ಸರ್. ರೈಟ್, ಹಿಂಗ್ ಬರೀಬಹುದಾ? ಸೊ ಈಗ ಎರಡು ಕಡೆನೂ ನೀವೇನ್ ಮಾಡ್ತೀರಾ? ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ ಮಾಡಿದಾಗ ಏನಾಗುತ್ತೆ? 0.2. ಸ್ಕ್ವೇರ್ ರೂಟ್ ಆಫ್ ಕೆ ಸಿ ಈಸ್ ಈಕ್ವಲ್ ಟು ಎಷ್ಟಾಯ್ತು? 0.5 ಬೈ ಎಕ್ಸ್ ಆಗುತ್ತಾ? ಎಸ್ ಆರ್ ನೋ? ಎಕ್ಸ್ ನ ಈ ಕಡೆ ಕಳಿಸಿ, ಕೆ ಸಿ ಈ ಕೆಳಗಡೆ ತಗೊಂಡ್ರೆ ಏನಾಗುತ್ತೆ? 0.5 ಬೈ ಎಸ್ ಅಲ್ವಾ? ರೂಟ್ ಕೆ ಸಿ ಅಂದ್ರೆ ಕೆ ಸಿ ವ್ಯಾಲ್ಯೂ ಗೊತ್ತು. ಕೆ ಸಿ ವ್ಯಾಲ್ಯೂ ಎಷ್ಟು? 54.8. ಸೊ ಇದನ್ನ ಸಾಲ್ವ್ ಮಾಡಿ ನೋಡಿ ಎಷ್ಟು ಬರುತ್ತೆ ಎಕ್ಸ್ ವ್ಯಾಲ್ಯೂ? 0.068. 0.068. 0.068 ಬರುತ್ತಾ? Yes, sir. ಯೂನಿಟ್ ಏನು ಅದಕ್ಕೆ? Mole per liter. ಮೋಲ್ ಪರ್ Liter. ಲೀಟರ್ ಅಲ್ವಾ? ಎಸ್. ಸೊ ಅದನ್ನ ನೀವು ಬರೀಬೇಕು. ಗೊತ್ತಾಗಿದ್ಯಾ ಮಾಡಕ್ಕೆ? ಸೊ ದಟ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಸಾಲ್ವ್. ಗೊತ್ತಾಗಿದ್ಯಾ? ಮಾಡ್ಬೋದಾ ಈ ತರ ನೀವು? ಎಸ್ ಸರ್. ಸೊ ಇನ್ನೊಂದು ಪ್ರಾಬ್ಲಮ್ ತಗೊಳ್ಳಿ, ಯು ಟ್ರೈ ಇಟ್ ಇನ್ ಹೋಮ್. ಸೊ 1 mole ಆಫ್ H2O. So according to problem, you have to find out the equilibrium constant. Last case ಅಲ್ಲಿ ನೀವು ಕಾನ್ಸಂಟ್ರೇಷನ್ ಕಂಡುಹಿಡಿದಿದ್ರಿ. ಸೊ ಈ ಕೇಸಲ್ಲಿ ಏನ್ ಮಾಡ್ಬೇಕು ನೀವು? ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಅಂದ್ರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಟ್ರೈ ದಿಸ್ ಪ್ರಾಬ್ಲಮ್. ಸೊ ನಿಮಗೆ ದ ವ್ಯಾಲ್ಯೂ ಆಫ್ ಕೆ ಸಿ ಶುಡ್ ಬಿ ಈಕ್ವಲ್ ಟು 0.444. ಇದು ನಿಮಗೆ ಫೈನಲ್ ಆಗಿ ಬರುವಂತಹ ಆನ್ಸರ್. ಓಕೆ, ಸೊ ಇದನ್ನ ಟ್ರೈ ಮಾಡಿ ಎಲ್ರೂ. ಸೊ ಗೊತ್ತಾಗಿಲ್ಲ ಅಂದ್ರೆ ಸೊ ನಾಳೆ ಕ್ಲಾಸಲ್ಲಿ ವಿ ಕ್ಯಾನ್ ಸಾಲ್ವ್ ದಟ್.